ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇರತಕ್ಕಂತ ಗ್ಯಾರಂಟಿ ಯೋಜನೆ ಇವತ್ತು ಯುವ ನಿಧಿ ಯೋಜನೆ ಇವತ್ತು ಜಾರಿ ಆಗ್ತಾ ಇದೆ. ಈ ವಿಚಾರ ಮಾತಾಡಲಿಕ್ಕೆ ಸ್ವತಃ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಯೋಜನೆ ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ, ಈ ಯುವ ನಿಧಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇವತ್ತು ಯುವ ನಿಧಿ ಜಾರಿ ಆಗ್ತಾ ಇದೆ, ಯಾವ ರೀತಿ ಹೆಲ್ಪ್ ಆಗುತ್ತೆ ನಿಮ್ಗೆ? ಸರಿ, ನಾ ಯುವ ನಿಧಿ ಅಂದ್ರೆ ನಾವೀಗ ಡಿಗ್ರಿ ಮುಗಿಸಿದ್ರೆ ಯುವ ನಿಧಿ ನಮಗೆ ಕೊಡ್ತಾ ಇದಾರೆ. ಯಾಕಂದ್ರೆ ನಾವು 6 ತಿಂಗಳು ಮನೆಗೆ ಇರ್ಬೇಕಾಗತ್ತೆ. ಆ ಕಾರಣಕ್ಕೆ ಯುವ ನಿಧಿ ನಮ್ಗೆ ಹೆಲ್ಪ್ ಆಗತ್ತೆ. ಹೆಂಗಂದ್ರೆ ನಾವು 6 ತಿಂಗಳು ಮನೆ ಇರ್ತಲ್ಲ, ಯುವ ನಿಧಿ ಬಂದಿದ್ರಾಗ ನಾವು ಕೋಚಿಂಗ್ ಕಲಿಬಹುದು, ಬೇರೆ ಎಲ್ಲಾದ್ರೂ ಏನಾರ ಕ್ಲಾಸ್ ಮಾಡ್ಬೋದು. ಇಲ್ಲ ನಮಗೆ ಯಾಕಂದ್ರೆ ಹೆಲ್ಪ್ ಆಗ್ತದೆ. ಬಹಳ ಇದು ನಂಬಿಕೆ ಐತ್ರಿ. ಅವ್ರ ಯುವ ನಿಧಿ ಕೊಡಂದ್ರೆ ನಮಗೆ ಬಹಳ ನಮ್ಮ ಭವಿಷ್ಯ ಉಜ್ವಲ ಆಗತ್ತೆ ಅಂತ ನಾವು ತಿಳ್ಕೊಂತೀವಿ. ಅವ್ರು ಕೊಡೋ ಒಂದು ಯುವ ನಿಧಿ ನಮಗೆ ಮುಂದಿನ ಒಂದು ಕೋಚ್ ಹೆಲ್ಪ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದೇವೆ, ಭಾಗವಹಿಸಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ನಮಗೆ ಬಹಳ ಖುಷಿ ಆಯ್ತು. ಅಲ್ಲಿಂದ ಅವರೇ ಬಸ್ ವ್ಯವಸ್ಥೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಬಹಳ ಖುಷಿ ಆಗ್ತಿತ್ತು ನೋಡಿ. ಯುವ ನಿಧಿ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ? ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಮ್ಮ ಕಾಲೇಜಿಂದ ಏನಂದ್ರು ಇದಾಗಲ್ಲ, ಹಂಗಾಗಿ ನಮ್ಮ ಕಾಲೇಜು ಅದು ಎಲ್ಲದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಯುವ ನಿಧಿ. ಓದ್ಲಿಕ್ಕೆ ಹೆಲ್ಪ್ ಆಗುತ್ತೆ, ತುಂಬಾ ಓದ್ಲಿಕ್ಕೆ ಆದ್ರೂ ನಾವು ಓದ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಣೆಬೆನ್ನೂರು ಯುವ ನಿಧಿ ಇವತ್ತು ಜಾರಿ ಆಗ್ತಿದೆ, ನಿಮಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ? ಇವಾಗ ಹೆಣ್ಮಕ್ಳು ಹೊರಗೆ ಹೋಗಕ್ಕೆ ಇಷ್ಟಪಡಲ್ಲ ಸರ್. ಅದು ಆದ್ಮೇಲೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ 3,000 ಏನಾದ್ರು ಕೊಟ್ಟಿದ್ರೆ ಹೆಣ್ಮಕ್ಳು ಮನೆಯಲ್ಲಿ ಅಂದ್ರೆ ತಮ್ಮ ಖರ್ಚುಗಳನ್ನ ಏನೇನಿರುತ್ತೋ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಗೃಹಲಕ್ಷ್ಮಿ ಆ ರೀತಿಯಲ್ಲಿ ಏನೋ ಅಮೌಂಟ್ ಸರಿಯಾಗಿ ಬಿದ್ದಿಲ್ಲ, ಯುವ ನಿಧಿ ಬೀಳುತ್ತಂದಿರಾ? ಅಮೌಂಟ್ ಬೀಳುತ್ತಿಲ್ಲ ಸರ್, ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮಮ್ಮನಿಗೆ ಬಂದಿದ್ದು ಸರ್ ಎರಡೇ ಸರಿ ಬಂದಿರೋದು. ನಮಗ್ ಬರುತ್ತೋ ಇಲ್ಲ ಅಂತ ಕನ್ಫರ್ಮ್ ಆಗೇ ಗೊತ್ತಿಲ್ಲ. ಬಟ್ ಬಂದ್ರೆ ತುಂಬಾನೇ ಫುಲ್ ಆಗುತ್ತೆ. ಹೆಲ್ಪ್ ಆಗುತ್ತೆ. ಅದೇ ಡಿಪೆಂಡಬಲ್ ನಾವು ಆಗ್ಬಾರ್ದು ಅಂತ ಅಷ್ಟೇ. ಇದಿಷ್ಟು ವಿದ್ಯಾರ್ಥಿಗಳ ಮಾತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ದೋಷಗಳಿದ್ದು, ಆ ಒಂದು ದೋಷಗಳನ್ನ ಇದರಲ್ಲಿ ಅಳವಡಿಸದೆ ಸರಿಯಾಗಿ ಒಂದು ಯುವ ನಿಧಿಯನ್ನ ಜಾರಿ ಮಾಡಬೇಕು. ನಾವು ವಿದ್ಯಾರ್ಥಿಗಳು ಇದಕ್ಕೆ ಡಿಪೆಂಡ್ ಆಗದೆ ಚೆನ್ನಾಗಿ ಓದಿದ್ರೆ ಮುಂದೆ ಕೂಡ ಉತ್ತಮವಾಗಿ ಫಲಿತಾಂಶ ಪಡ್ಬೋದು. ಜೊತೆಗೆ ಯುವ ನಿಧಿ ಏನಿದೆ, ಈ ಒಂದು ಯುವ ನಿಧಿ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ವಿದ್ಯಾರ್ಥಿಗಳ ಮಾತುಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ಮಧು ನಾಗರಾಜ್, ಪವರ್ ಟಿವಿ, ಶಿವಮೊಗ್ಗ.